ನಮಸ್ತೆ ಗೆಳೆಯರೆ, ಸಾಯಿ ಡಾಕ್ಟರ್ ಮೈಕ್ರೋಬ್ ಗೇರ್ 1 2 3 ಮತ್ತೆ ಶಿಶುಕುಮಾರ್ ಅಂತ ಮಾತಾಡ್ತಾ ಇರೋದು. ಸೆಂಟೆಲ್ ಆಗಿ ಯೂಸ್ ಮಾಡಿದ್ದಾರೆ, ಗೇರ್ 1 ಯೂಸ್ ಮಾಡಿದ್ದಾರೆ. ಸರ್ ಏನ್ ಅನ್ಸುತ್ತೆ, ನೀವು ಲಾಸ್ಟ್ ಯೂಸ್ ಮಾಡಿದ್ರಾ ಏನಾದ್ರು ಪ್ರಾಡಕ್ಟ್? ರೋಸ್ ಗೆ ಯೂಸ್ ಮಾಡಿದ್ರೆ ಯಾವಾಗ ಸರ್? ವರ್ಷನಿಕ ಯೂಸ್ ಮಾಡ್ತಾ ಇದ್ದೀರಾ? ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದೀರಾ ರೋಸ್ ಗೆ? ಇಲ್ಲಿ ಸರ್ ರೋಸ್ ಆ ಕಡೆಗ ಅದು ಮೊನ್ನೆ ಒಂದ್ ಟೈಮ್ ನಿಲ್ಸಿದಕ್ಕೆ ಹೂವನೇ ಆಫ್ ಆಯ್ತು, ಹೂವನೇ ಕಮ್ಮಿ ಆಗ್ಬಿಟ್ಟು, ಚೈನಿಂಗ್ ಕಡಿಮೆ ಆಯ್ತು, ಶೈನಿಂಗ್ ಕಲರ್ ಎಲ್ಲ ಕಡಿಮೆ ಆಗಿತ್ತು. ಇದು ಬಿಟ್ಮೇಲೆ ಕಲರ್ ಮತ್ತೆ ಚಿಗುರೆಲ್ಲ ಚೆನ್ನಾಗಿ ಕೇಳ್ತು. ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಾವು ಚೆನ್ನಾಗಿ ವರ್ಷ ಪೂರ್ತಿ ಹಂಗಾರೆ ಬಿಡ್ತಾ ಇದೀರಿ, ಯೂಸ್ ಮಾಡ್ತಾ ಇದೀರ ಹಂಗಾದ್ರೆ? ಇವಾಗ ಸೆಂಟೆಲ್ಗೂ ಗೇರ್ 1 ಬಿಟ್ಟಿದ್ದೀರಾ ಅಷ್ಟೇ? ಎಷ್ಟು ದಿವಸ ಆಗಿದೆ ಸರ್ ನಾಟಿ ಮಾಡಿದ್ದು? ನಾಟಿ ಮಾಡಿ ಒಂದು 20 ದಿವಸ ಆಗಿದೆ. ಇವಾಗ ಹೆಂಗಿದೆ ಅನ್ಸುತ್ತೆ? ಇವಾಗ ರೂಟ್ಸ್ ಎಲ್ಲ ಹೋಗಿರೋದು, ಬೇರೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಗಿಡ ಸಾಯ್ತಾ ಇಲ್ಲ, ಯಾವ ಒಂದು ಕಾಣಿಸ್ತಾ ಇದೆ, ಅದಕ್ಕೋಸ್ಕರ ಇವಾಗ ಮತ್ತೆ ಯಾವ್ದೋ ಬೇರೆ ಮತ್ತೆ ಬಿಡ್ತಾ ಇದೀರಾ. ನೋಡಿ ಸರ್, ನೋಡ್ಬೋದು ನೀವು, ಪ್ರತಿಯೊಂದು ಗಿಡನೂ ಚೆನ್ನಾಗಿದೆ. ರೂಟ್ಸ್ ಆಗ್ಲಿ ಬಿಟ್ಟಿರೋದು 20 ದಿವಸ ಆಗಿದೆ, ಏನು ಸೋಯಿಂಗ್ ಮಾಡಿ ಎಲ್ಲ ಒಂದೇ ಲೆವೆಲ್ ಇದೆ. ಮತ್ತೆ ಸೆಂಟ್ರಲ್ ರೋಸ್ ಬೇರೆ ಹಾಕಿದೀರಾ, ಅದಕ್ಕೂ ಪ್ಲಸ್ ಇದಕ್ಕೂ ಎರಡಕ್ಕೂ ಬಿಡ್ತಾ ಇದೀರಾ. ಏನ್ ಅನ್ಸುತ್ತೆ ಸರ್ ನಿಮ್ಗೆ ಈ ಪ್ರಾಡಕ್ಟ್? ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕು. ಗೇರ್ 1 ಇಂದ 5 ತನಕ ಕರೆಕ್ಟ್ ಆಗಿ ಬಿಟ್ಕೊಂಡ್ರೆ ರಿಸಲ್ಟ್ ಬರುತ್ತೆ. ನೀವು ಒಂದು ಬಿಟ್ಬಿಟ್ಟು 2 ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅವಾಗ ಏನು ಗೊತ್ತಾಗಲ್ಲ. ಅದು ರಿಸಲ್ಟ್ ಬಂದಿರುತ್ತೆ. 1ರಿಂದ 5 ವರ್ಗು ಬಿಟ್ಟು ಸರ್ ಆಗುತ್ತೆ, ಅದು ಅಲ್ಲಿ ಸಿಕ್ಕಲ್ಲ. ನಾವು ಟೈಮ್ಗೆ ಹೋಗೋದೇ ಅವ್ರು ಯಾವ ಕೊಟ್ಟಾರೆ ಎತ್ಕೊಂಡ್ ಬಿಡೋದು. ಏನಿಲ್ಲ, ಗೇರ್ 1 ಇಂದ 10 ದಿವಸಕ್ಕೆ ರೋಸ್ ಗಾಗ್ಲಿ ಇವ್ಗೆಲ್ಲ 10 ದಿವಸಕ್ಕೆ ಒಂದೊಂದು ಯೂಸ್ ಮಾಡಿ 50 ದಿವಸಕ್ಕೆ ಕಂಪ್ಲೀಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ. ರಿಸಲ್ಟ್ ಬಂದೇ ಬರ್ತೈತೆ. ಈಸಿಗೆ ನೀವು ನೋಡಿದ್ರೆ 1 ವರ್ಷದಿಂದ ರಿಸಲ್ಟ್ ಬಂದಿದೆ. ನೀವೇನ್ ಹೇಳ್ತೀರಣ್ಣ ಇದ್ರ ಬಗ್ಗೆ? ನೀವು ಯೂಸ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ತೋಟಕ್ಕೆ, ಬಜ್ಜಿಗೆ, ಟಮಾಟಾಗೆ, ಆಮೇಲೆ ಇದು ಚೆಂಡುಗೆ, ಸೆಂಟಲ್ ಎಲ್ಲ ಮಾಡ್ತೀರಾ? ಹೆಂಗಿದೆ? ಚೆನ್ನಾಗಿ ಡೆವಲಪ್ಮೆಂಟ್ ಮತ್ತೆ ಎಲ್ಲ ಗ್ರೋತಿಂಗ್ ಎಲ್ಲ ಈ ಕೊಡೋ ದುಡ್ಡಿಗೆ, ನಿಮ್ ಕೊಡೋ ದುಡ್ಡಿಗೆ ವರ್ತಿದೆ, ಪರವಾಗಿಲ್ಲ, ಕೆಲಸ ಮಾಡ್ತಿದೆ. ಕೊಡೋ ದುಡ್ಡಿಗೆ ಕೆಲಸ ಮಾಡುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಯೂಸ್ ಮಾಡಿದಕ್ಕೆ ಪ್ರತಿಯೊಬ್ಬರು ರೈತರಿಗೆ ಹೇಳಿ, ಇನ್ನು ಯೂಸ್ ಮಾಡ್ಕೊಳ್ಳಿ. ಕಂಟಿನ್ಯೂ 2 3 4 5 ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಪ್ರೇ ಹೊಡ್ಕೊಳ್ಳಿ. ಅಂಟರ್ ಸುಪ್ರೀಂ ಅಂತ ಬಂದಿದೆ, ಅದನ್ನು ಸ್ಪ್ರೇ ಮಾಡ್ಕೊಳ್ಳಿ ಒಂದ್ಸರಿ. ಸೆಂಟ್ರಲ್ ಒಂದ್ಸರಿ ಸ್ಪ್ರೇ ಮಾಡ್ಕೊಂಡ್ರೆ ನಿಮ್ ಟ್ರಿಪ್ಸ್, ಮೈಟ್ಸ್ ಮತ್ತೆ ಕಪ್ ಚುಕ್ಕೆ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಗೇರ್ಸ್ ಮಳೆಗಾಲದಲ್ಲಿ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗೇರ್ಸ್ ಮಾತ್ರ ಮಿಸ್ ಮಾಡಬೇಡಿ. ಗೇರ್ 1 to 5 ಗಂಟೆ ಮಳೆಗಾಲದಲ್ಲಿ ಕೂಡ ನಿಲ್ಸಿಲ್ಲ. ಮಳೆಗಾಲದಲ್ಲಿ ಏನಾಗಲ್ಲ, ಯಾಕಂದ್ರೆ ಬೇರೆ ಯೂಮಿಕ್ ಆಸಿಡ್ ಎಲ್ಲ ಬಿಟ್ರೆ ರೋಗ ಬರುತ್ತೆ. ಇದನ್ನ ಮಳೆಗಾಲದಲ್ಲಿ ಬಿಟ್ರೆ ಯಾವುದೇ ರೋಗಗಳು ಬರಲ್ಲ, ಎಲ್ಲಾ ರೋಗಗಳು ಅವಾಯ್ಡ್ ಆಗುತ್ತೆ. ಮೇನ್ ಜಾಸ್ತಿ ಅದೇ ನಮ್ಮ ಹುಡುಗ ಒಂದ್ಕಿತ ಅದನ್ನ ಬಿಡ ಇದರಲ್ಲಿ ಕೆಲಸ ಮಾಡ್ತಿದೆ, ಆದ್ರೂ ನಮ್ಮ ಹುಡುಗ ಅದನ್ನ ಬಿಡ ಅಂತ ಬಿಡ್ತಾರ ಅಷ್ಟೇ. ಏನೇ ಆಗ್ಲಿ ಇದನ್ನ ಬಿಡಿಸಿ ಆಮೇಲೆ ನೀವೇ ಹೇಳ್ತೀರಿ ರಿಸಲ್ಟ್ ಎಲ್ಲ. ಥ್ಯಾಂಕ್ ಯು ಸರ್. ರೋಸ್ ಗೆ ಯೂಸ್ ಮಾಡಿದ್ದಾರೆ. ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ? ನಾವು 1 year ಬಿಡ್ತಾ ಇದ್ದೀವಿ. 1 ವರ್ಷದಿಂದ? 1 ವರ್ಷ ತಪ್ಪದೆ ಮಿಸ್ ಮಾಡ್ತೀರಾ? ಇಲ್ಲ, ಸುಮಾರು 3 years ಇಂದ ಬಿಡ್ತಾ ಇದ್ದೀರಾ? 1 ವರ್ಷದಿಂದ ಮಿಸ್ ಮಾಡ್ತಾ ಬಿಟ್ಟಿದ್ದೀರಾ? ಬಿಡ್ತಾನೆ. ಏನ್ ಅನುಕೂಲ ಆಯ್ತು ಸರ್ ಇದರಿಂದ? ಅದು ಗಿಡ ಡೆವಲಪ್ ಇರುತ್ತೆ, ಹೂವನು ಕಲರ್ ಇರುತ್ತೆ, ಶೈನಿಂಗ್ ಚೆನ್ನಾಗಿರುತ್ತೆ. ಗಿಡ ವೈಟ್ ಬರಕ್ ಅವಕಾಶ ಸಿಕ್ಕಲ್ಲ. ವೈಟ್ ಬರಲ್ಲ, ಕಪ್ಪಕ್ಕೇನೆ ಇರ್ತದೆ ಗಿಡ. ಕೆಂಚಿಕ ಬರೋದು, ಅಷ್ಟೆಲ್ಲ ಅದು ಬರಲ್ಲ. ಇವೆಲ್ಲ ಯಾವ್ದು ಬಂದಿಲ್ಲ. ಮತ್ತೆ ಕೊಳಪೆ ಬಲಿಸ್ತಾ ಇಲ್ಲ. ಯಾಕಂದ್ರೆ ರೋಸ್ ಅಲ್ಲಿ ಮೇನ್ ಬರೋದು ಕೊಳಪೆ ರೋಗ ಬರುತ್ತೆ. ಏನಾಗುತ್ತೆ, ಫರ್ಟಿಲೈಸರ್ ಜಾಸ್ತಿ ಮಾಡ್ತಾರೆ. ಅದೇನ್ ಮಾಡ್ಬಿಟ್ಟು ಹೇಳಿದ್ರೆ ಕೊಳಪೆ ರೋಗ ಬರ್ದಿದ್ರೆ ನಾವು ಪೌಡರ್ ಫಸ್ಟ್ ಹೊಡ್ಕೊಂಡಿರ್ಬೇಕು. ಫಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕರೆಕ್ಟ್ ಆಗಿ 3 ತಿಂಗಳು ಕಂಟಿನ್ಯೂ ನೋಡ್ಕೊಂಡ್ಬಿಟ್ರೆ ಅದು ಬರಲ್ಲ. ನಾವ್ ಯಾವಾಗ ಕಂಟಿನ್ಯೂ ಆವಾಗ ಬಂದಾಗ ಹೊಡೆದ್ರೆ ಅದು ಕಂಟ್ರೋಲ್ಕಂತೂ ಬರಲ್ಲ. ಫಸ್ಟ್ ನಾವ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ. 2 ತಿಂಗಳು ಮುಂಚಿತವಾಗಿ ಮಾಡ್ಕೊಬೇಕು. ಇದು ಯೂಸ್ ಆದ್ಮೇಲೆ ಎಲ್ಲ ಕಂಟ್ರೋಲ್ ಆಗಿದೆ, ಎಲ್ಲಾ ರೋಗಗಳು ಕಂಟ್ರೋಲ್ ಆಗಿದೆ. ಒಂದು ಮಗ್ಗಿಲ್ಲ ಯೂಸ್ ಮಾಡಿದ್ರಕ್ಕೆ ಅದಕ್ಕೆ ಬಂದಿಲ್ಲ ಅನ್ಸುತ್ತೆ ನಮ್ಗೂ. ನಾವು ಹೇಳೋದೇ, ಎಲ್ಲರೂ ಹೇಳ್ತಾರೆ ರೈತರು, ಇದನ್ನ ಯೂಸ್ ಮಾಡಿದಕ್ಕೆ ಕೊಳಪೆ ರೋಗ ಬಂದಿಲ್ಲ. ಇದು ಮಳೆಗಾಲದಲ್ಲೂ ಬಿಟ್ರು ಯಾವ ರೋಗನು ಬರಲ್ಲ. ಇದು ಯಾಕಂದ್ರೆ ಬಿಟ್ಟಿದ್ರಲ್ಲ 1 ವರ್ಷ. ನಾವು 2 ತಿಂಗಳ ಪೌಡ್ರ್ ಕಂಪ್ಲೀಟ್ ಯಾವ್ದು ಬೇಕಾ ಅದು ಕರೆಕ್ಟ್ ಆಗಿ ಹೊಡ್ಕೊಂಡ್ಬಿಟ್ರೆ ಕೊಳಪೆ ರೋಗ ಬರಲ್ಲ. ಎಷ್ಟು ಇದು 10 ದಿವಸಕ್ಕೆ ಒಂದು ಬಿಡ್ತೀರಾ? ವಾರಕ್ಕೊಂದು 15 ದಿವಸ ಕರೆಕ್ಟ್ ಆಗಿ 15 ದಿವಸ ಕರೆಕ್ಟ್ ಆಗಿ ಗೇರ್ 1 ಗೇರ್ 2 ಆತರ ಬಿಟ್ಕೊಂಡು ಹೋಗ್ತಾ ಇದ್ದೀರಾ? ಒಂದ್ ಕ್ಯಾನ್ ಆತಾನೆ 15 ದಿನ ಇನ್ನೊಂದು ಕ್ಯಾನ್. ಬೇರೆ ರೈತರಿಗೆಲ್ಲ ಏನ್ ಹೇಳ್ತೀರಾ? ಅವರು ಬಿಡ್ತಾ ಇದಾರೆ. ಬಾಮೈಕ್ಲಿ ಇವರು ಬಿಡ್ತಾ ಇದ್ದಾರೆ, ಎಲ್ಲ ಬಿಡ್ತಾ ಇದ್ದಾರೆ. ನಿಮ್ಗೆ ಒಳ್ಳೆ ಇದು ಇಳುವರಿಗೆ ಮತ್ತೆ ಇದು ಕೊಟ್ಟಿರೋ ಕಾಸ್ಟ್ ಗೆ ನಿಮ್ಗೆ ಹೊರ್ತಿದೆ. ಸರಿ ನೋಡಿ ಗೆಳೆಯರೆ, ಎಲ್ಲರೂ ರೈತರು ಯೂಸ್ ಮಾಡ್ಕೊಬೇಕು. ದಯವಿಟ್ಟು ಗೊಬ್ಬರ ಕಮ್ಮಿ ಮಾಡಿ ಈ ಗೇರ್ 1 ಇಂದ 5 ತನಕ ಯೂಸ್ ಮಾಡ್ಕೊಳ್ಳಿ. ಒಳ್ಳೆ ಚಿಗುರು ಮೇಯ್ನು. ಗೇರ್ 1 ಗೇರ್ 2 ಹೋಗೋಷ್ಟೊಳಗೆ ಎಂತ ಚಳಿಗಾಲದಲ್ಲಾಗ್ಲಿ ಚಿಗುರು ಕೀಳುತ್ತೆ. ಮೇಯ್ನು ಚಿಗುರು ಮತ್ತೆ ಗ್ರೀನಿಶ್ ಅಲ್ಲಿ, ಫುಲ್ ಗ್ರೀನಿಶ್ ಅಲ್ಲಿ ಇರುತ್ತೆ, ಕಪ್ಪಕ್ಕಿರುತ್ತೆ ನೋಡಿ. ಎಲ್ಲಿ ಎಲ್ಲೋ ವಿಷಯ ಇಲ್ಲ. ಒಂದು ಗಿಡ ನೋಡಿ ಎಲ್ಲೋ ಬಂದೈತಲ್ಲ, ಎಲ್ಲೂ ಬಂದಿಲ್ಲ. ದಯವಿಟ್ಟು ಎಲ್ಲರೂ ಗೇರ್ 1 ಇಂದ 5 ತನಕ ಯೂಸ್ ಮಾಡಿ ಗೊಬ್ಬರ ಕಮ್ಮಿ ಮಾಡ್ಕೊಳ್ಳಿ. ಇದರಲ್ಲಿ NPK ಮಾಮೂಲಿ ವಾಟರ್ ಸಲ್ವೇಸ್ 2 kg 3 kg ಯೂಸ್ ಮಾಡ್ಕೊಂಡು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸ್ವಲ್ಪ 100 ಗ್ರಾಮ್ 200 1/4 kg ಹಾಕಿದ್ರೆ ತುಂಬಾ ಚೆನ್ನಾಗಿರ್ತದೆ. ಹಂಗೆ ಅಷ್ಟೇ ಕೆಲಸ ಮಾಡ್ತಾ ಇದು. ಯಾಕಂದ್ರೆ ಸುಮ್ನೆ ಗೊಬ್ಬರಗಳು ಹಾಕ್ತಾರೆ,
ಭೂಮಿ ಹಾಳಾಗೋಗುತ್ತೆ. ಹೋಗಿದೆ ಆ ಕಾಲ. ನಿಮ್ ಕಾಲದಲ್ಲೆಲ್ಲ ಹಾಕ್ತಾ ಇದ್ರು ಗೊಬ್ಬರಗಳು, ಇಲ್ಲ ನಾವು ಮೂಟೆಗಳ ಗಟ್ಟಲೆ ಹಾಕ್ತಾ ಇದ್ರಿ ನೀವು. ಮೊನ್ನೆ ನಾನು ತಿಪ್ಪೆ ಗೊಬ್ಬರ ಹಾಕಿ ಮುಚ್ಚಿದ್ರು ಒಳಗಡೆ, ತಿಪ್ಪೆ ಗೊಬ್ಬರ ಹಾಕಿ ಮುಚ್ಚಿದ್ರಿ. ಇದು ಕಾಲುವೆ ತೆಗೆದ್ಬಿಟ್ಟು ಉಳಿದಂತ ಮುಚ್ಚಿದ್ನಿ. 5 ಲೋಡ್ ಹಾಕಿದ್ವಿ ಇದ್ರ ಮಾತ್ರ ಆ ಕಡೆ ಬಿಟ್ಬಿಟ್ಟು ಕಟ್ ಮಾಡಿದ್ದೆ. 5 ಲೋಡ್ ಹಾಕಿ ಮುಚ್ಚಿದ್ನಿ. ಇದು ಹೌದಾ? ಚೀಮ ಗೊಬ್ಬರ 2 ತಿಂಗಳಾಗಿದೆ ಇವಾಗ. DAP ಕೊಡ್ಬೇಕು, ಈಗ ಕೊಡ್ಬೇಕು. ಈಗ ಇದು ಕಂಪಲ್ಸರಿ ಮಿಸ್ ಮಾಡದೆ ಬಿಡ್ತಾನೆ ಇದ್ರಿ ನಾವು. ರಿಸಲ್ಟ್ ಹೆಂಗಿದೆ? ಕಂಪ್ನಿ ಎಲ್ಲ ಚೆನ್ನಾಗಿದ್ಯಾ? ಇಷ್ಟ ಆಗಿದೆ? 1 2 3 4 5 ಕರೆಕ್ಟ್ ಆಗಿ ಬಿಡ್ಬೇಕು. ಒಂದ್ ಬಿಟ್ರೆ ಆಗಲ್ಲ ಎಲ್ಲ ಬಿಟ್ರೆ ಮಿಸ್ ಆಗ್ಬಿಡ್ತದ. ಕರೆಕ್ಟ್ ಆಗಿ ಕಂಟಿನ್ಯೂ ಯಾರು ನಾವು ಸ್ವಲ್ಪ ಜಾಸ್ತಿನೇ ಹಾಕ್ತಿರಿ. ನೀವ್ ಹೇಳಿದಕ್ಕಿಂತ ಒಂದ್ 10 ಲೀಟರ್ ಜಾಸ್ತಿನೇ ಹಾಕ್ತೀವಿ. ಹೌದು. ಏನು ಜಾಸ್ತಿ ಆಗಿ ಏನಾಗಲ್ಲ. ಏನಾಗಲ್ಲ ಇದು. 5 ಲೀಟರ್ 10 ಲೀಟರ್ ಬಿಟ್ರೆ ಈಗ ಏನಾಗಲ್ಲ. 20 ಲೀಟರ್ ಬಿಟ್ರೆ ಏನಾಗಲ್ಲ. ಆತರದ್ ಇದು. ಯಾಕಂದ್ರೆ ಯಾವ್ದೇ ಕೆಮಿಕಲ್ಸ್ ಅಲ್ಲಲ್ಲ ಮೈನ್ ಇದು. ಮೈಕ್ರೋಬ್ಸ್ ಎಲ್ಲ. ದಯವಿಟ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. 5 ಲೀಟರ್ ಕ್ಯಾನ್ ನ 5 ಬಳಸಿ ನಿಮ್ಗೆ ಈಸಿಯಾಗಿ ರಿಸಲ್ಟ್ ಗೊತ್ತಾಗುತ್ತೆ. 1-2 ಯೂಸ್ ಮಾಡಿ ಮತ್ತೆ ನಾವು ಬಿಡೋದಿಲ್ಲ. ಕರೆಕ್ಟ್ ಆಗಿ 5 ಮಾಡೇ ಮಾಡ್ತೀವಿ. ವರ್ಷ ನೋಡಿ, ವರ್ಷ ಕರೆಕ್ಟ್ ಆಗಿ ಕಂಟಿನ್ಯೂ ಮಾಡಿದಾರೆ. ಅದು ಅವ್ರಿಗೆ ಗೊತ್ತಾಗಿದೆ ರಿಸಲ್ಟ್ಸ್. ಇದು ಕಲರ್ ಆಗ್ಲಿ, ಇದು ಏನು ಡೆವಲಪ್ಮೆಂಟ್ ಆಗ್ಲಿ ಸರಿ. ಬ್ಲಾಕ್ ಅನ್ಸುತ್ತೆ ತೋಟ. ರೋಸ್ ಬಂದ್ಬಿಡ್ತಾ ಇತ್ತು ಮೊದ್ಲು. ಒಂಥರ ಕಲರ್ ಹೂವ. ಇದು ಚೇಂಜ್ ಆಗ್ತಾ ಇತ್ತು. ಇವಾಗ ಬರಲ್ಲ. ಎಲ್ಲ ಒಂದೇ ಕಲರ್. ಎಲ್ಲ ಒಂದೇ ಕಲರ್. ಕಲರ್ ನೋಡಿ, ಮಗ್ಗು ನೋಡಿ. ಥ್ಯಾಂಕ್ ಯು ಸರ್ ಯೂಸ್ ಮಾಡಿದಕ್ಕೆ.